ಬನ್ನಿ ಸ್ನೇಹಿತರೆ, ಈ ನಮ್ಮ ಸಿದ್ದರಾಮಯ್ಯ, ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಳಿತಕ್ಕಂಥ ಕಾಲ, ಕುರ್ಚಿ ಬಿಡ್ತಕ್ಕಂಥ ಕಾಲ ಹತ್ತಿರ ಬಂದುಬಿಟ್ಟಿದೆ. ಏನು ಅಂದರೆ ಜಟ್ಟಿ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅಂತ ಒಂದು ಗಾದೆ ಇದೆ. ಕುಸ್ತಿ ಆಡ್ತಿರ್ತೀವಿ, ಸೋತು ಹೋಗ್ಬಿಟ್ಟಿರ್ತೀವಿ, ಮೀಸೆ ಮಣ್ಣಾಗಿಲ್ಲ ಅಂದ್ಕೊಂಡು ಗೆದ್ದೊಂಥರ ಓಡಾಡ್ತೀವಿ. ಅದೇ ಥರ ಪರಿಸ್ಥಿತಿ ಸಿದ್ದರಾಮಯ್ಯನವ್ರು ಬಂದಿದೆ. ಹೇಗೆ ಅಂತ ಹೇಳೋಣ ಬನ್ನಿ. ನೋಡಿ, ವಾಲ್ಮೀಕಿ ಹಗರಣದಲ್ಲಿ 189 ಕೋಟಿ ರೂಪಾಯಿ ಹಗರಣ. ಅದು ಪ್ರೈವೇಟ್ ಅಕೌಂಟ್ಗಳಿಗೆಲ್ಲ ಹಾಕ್ಕೊಂಬಿಟ್ಟು ಯಾವುದೇ ಎಲೆಕ್ಷನ್ಗೆ ತೆಲಂಗಾಣ, ಹೈದರಾಬಾದಲ್ಲಿ ಮತ್ತು ಆಂಧ್ರ ಪ್ರದೇಶ ಎಲೆಕ್ಷನ್ಗೆ ಯೂಸ್ ಮಾಡಿದಂತೆ ಅನ್ನೋದು ಗೊತ್ತಾಗಿದೆ. ಪಾಪ ಯಾರೋ ಚಂದ್ರಶೇಖರ್ ಅಂತ ಅವ್ನು ಯಾರೋ ನೋಡಿ ಅಕೌಂಟೆಂಟು, ಅವನು ಸೂಸೈಡ್ ಮಾಡ್ಕೊಂಬಿಟ್ಟ. ಅವನು ಯಾಕೆ ಸೂಸೈಡ್ ಮಾಡ್ಕೊಂಡ ಅಂದರೆ, ಮುಖ್ಯಮಂತ್ರಿಗಳು ಎಲ್ಲ ಕಾನೂನುಬದ್ಧವಾಗಿ ನಡೆದರೆ ನೋಟ್ಸ್ಗಳು ಬರುತ್ತೆ, ಅದಕ್ಕೆ ಸೈನ್ ಹಾಕ್ತಾರೆ, ಅಧಿಕಾರದಲ್ಲಿ ಕಳ್ಳ ವ್ಯವಹಾರಗಳು ಮಾಡ್ತಾರೆ. ನೋಡಿ, ಕಳ್ಳ ವ್ಯವಹಾರ ಮಾಡಬೇಕಾದ್ರೆ ಯಾರು ಅಫಿಡವಿಟ್ ಮಾಡೋದಿಲ್ಲ, ಯಾರು ದಾಖಲೆಗಳನ್ನ ಇಟ್ಟು ಮಾಡೋದಿಲ್ಲ. ಇದು ತಿಳ್ಕೋಬೇಕು. ಏನು ಅಂತಂದರೆ ಇದಕ್ಕೊಂದು ಉದಾಹರಣೆ ಕೊಡ್ತೀನಿ ನೋಡಿ. ಈ ಮೂಡಾದಲ್ಲಿ ಕಮಿಷನರ್ ಹುದ್ದೆ ಇದೆ. ಕಮಿಷನರ್ ಹುದ್ದೆ KAS ಅಥವಾ ಜೂನಿಯರ್ IAS ಆಫೀಸರ್ಸ್ಗಳನ್ನ ಹಾಕ್ತಾರೆ, ಅದೇ ಅನುಭವ ಬರಲಿ ಅಂತಂದ್ಬಿಟ್ಟು. ಹಾಗೆ ಇವರು ಈ ಥರ ಟ್ರಾನ್ಸ್ಫರ್, ಸಿದ್ದರಾಮಯ್ಯನವರು ಮೈಸೂರು ಜಿಲ್ಲೆಯವರು. ಹಾಗಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರೋದ್ರಿಂದ, ಸಿದ್ದರಾಮಯ್ಯನವರು ಮೈಸೂರು ಜಿಲ್ಲೆಯಲ್ಲಿರೋದ್ರಿಂದ ಸಿದ್ದರಾಮಯ್ಯನವರಿಗೆ ಸಾಕಷ್ಟು ಹಣಕಾಸಿನ ಇನ್ಕಮ್ ಔಟ್ಕಮ್ಗಳು ಈ ಜಿಲ್ಲೆ ಮೈಸೂರು ಹತ್ತಿರ ಸಿಟಿ ಜಾಸ್ತಿ ಭಾಗ ಇರೋದ್ರಿಂದ ಅವರು ಹೇಳ್ದಂಗೆ ಕೇಳ್ತಾರೆ ಅಧಿಕಾರಿಗಳು. ಯಾಕೆ ಅಂದರೆ ಈ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಕೆಲಸ, ಈ ಅಧಿಕಾರಿಗಳಿಗೆ ಪೋಸ್ಟಿಂಗ್ಸ್ ಕೊಟ್ಬಿಟ್ಟು ಅವ್ರನ್ನ ಇಲ್ಲಿಗೆ 2 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ ಇಟ್ಕೊಳ್ಳತಕ್ಕಂಥ ಅಧಿಕಾರ, ಮತ್ತು ಅವ್ರಿಗೆ ಪ್ರಮೋಷನ್ ಕೊಡ್ತಕ್ಕಂಥದ್ದು, ಇನ್ನೂ ಫಲವತ್ತಾಗಿ ಜಾಗ ಹಾಕ್ಕೊಳತಕ್ಕಂಥ ಅಧಿಕಾರ ಯಾರಿಗಾರು ಇದೆ ಅಂತಂದರೆ ಅದು ಚೀಫ್ ಮಿನಿಸ್ಟ್ರಿಗೆ ಮಾತ್ರ. ಚೀಫ್ ಮಿನಿಸ್ಟ್ರು ಮೈಸೂರು ಜಿಲ್ಲೆಯವರು, ಮೈಸೂರು ನಗರದಲ್ಲಿ ಅವ್ರನ್ನ ಹಣಕಾಸಿನ ಪ್ರಭಾವ ಜಾಸ್ತಿ ಇರೋದ್ರಿಂದ ಅವ್ರ ಕೈವಾಡ ಇದೆ ಅಂತ ಹೇಳ್ಬೋದು. ಅವ್ರ ಕೈವಾಡ ಇದೆ ಅಂತ ಹೇಗೆ ಹೇಳ್ತೀವಿ ಅಂತ ಒಂದು ಸಾಲಿಡ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಮೂಡಾದಲ್ಲಿ ಮೂಡ ಆಯುಕ್ತರಿದ್ದಾರೆ, ಅವರು KS ಅಧಿಕಾರಿ, ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡೋದು. ಅವರು ಮೂಡ ಅಧಿಕಾರಿ ಕುರುಬರಾಗಿರ್ಬೋದು, ಸಿದ್ದರಾಮಯ್ಯನವರು ಅಹಿಂದ ಅಂತ ಹೇಳ್ತಾರಲ್ಲ, ಅವ್ರ ಜನಾಂಗದವರಾಗಿರ್ಬೋದು, ಅವರ ಪ್ರೀತಿ ಪಾತ್ರಿಗೆ ಒಳ ಸರ್ಕಲಲ್ಲಿರ್ತಕ್ಕಂಥವ್ರು ಇರ್ಬೋದು, ಅಥವಾ ಅವ್ರಿಗೆ ಆತ್ಮೀಯರು ಇರ್ಬೋದು, ಅಥವಾ ಇವ್ರು 10 ರೂಪಾಯಿ ಕೊಡೋದು ಅವ್ರು 20 ರೂಪಾಯಿ ಕೊಡೋದಕ್ಕೆ ರೆಡಿ ಅಂತ ಇರೋಂಥವ್ರು ಇರ್ಬೋದು. ಇವ್ರಿಗೆ ಸಸ್ಪೆಂಡ್ ಮಾಡಿದ್ರು ಅಥವಾ ಟ್ರಾನ್ಸ್ಫರ್ ಮಾಡಿದ್ರು, ಮನೇಲಿ ಕೂತ್ಕೊಂಡ್ರು ಇವ್ರು ತಿಂಗಳಿಗೆ 10 ಲಕ್ಷ ಬರುತ್ತೆ ಅಂದರೆ 20 ಲಕ್ಷ ಕೊಡ್ತಕ್ಕಂಥ ವ್ಯವಸ್ಥೆ ಇಟ್ಕೊಂಡೆ ಇಂಥವ್ರನ್ನ ಇಲ್ಲಿ ಮೂಡ ಕಮಿಷನರ್ ಹಾಕಿರ್ತಾರೆ. ಅಂಥ ಮೂಡ ಕಮಿಷನರ್ ಏನು ಮಾಡಿದ್ದಾರೆ ಅಂತಂದರೆ ನೋಡಿ, ಸಿದ್ದರಾಮಯ್ಯನವರು ಅದೆಲ್ಲೋ ಕೆಸರೆ ಅಂತೆ, ಅಲ್ಲೆಲ್ಲೋ ಒಂದಷ್ಟು ಜಾಗ ಇತ್ತಂತೆ, ಅಲ್ಲಿಗೆ 13 ಸೈಟ್ ಸಿಗೋದಂತೆ. 50-80 ಸೈಟು. ಒಂದು 50-80 ಸೈಟ್ ಮೈಸೂರಲ್ಲಿ 2.5 ಕೋಟಿ ರೂಪಾಯಿ ಇದೆ ಇವತ್ತಿನ ಬೆಲೆ, ಮಾರ್ಕೆಟ್ ಬೆಲೆ. ಈ ಒಂದು 13 ಸೈಟು 14 ಸೈಟ್ ಅಂದರೆ ಎಷ್ಟಾಯಿತು ಅಂತ ಲೆಕ್ಕ ಹಾಕ್ಕೊಳ್ಳಿ ನೀವು. ಮತ್ತು ಅದೇನೋ ಪ್ಯಾಲೇಸ್ ಕಟ್ಟಿಸ್ತಾ ಇದ್ದಂತೆ ಸಿದ್ದರಾಮಯ್ಯನವರು. ಓಕೆ, ಅದು ಅವ್ರದ್ದು ಇಂಡಿವಿಜುವಲ್ ಇಶ್ಯೂ, ಅದ್ರ ಬಗ್ಗೆ ಮುಂದಿನ ಯಾವ್ದಾರು ಎಪಿಸೋಡಲ್ಲಿ ಮಾತಾಡ್ತೀನಿ. ಏನು ಅಂತಂದರೆ ಈ ಥರ 13 ಸೈಟ್ ಕೇಳಿದ್ರಂತೆ. ಇವತ್ತಿನ ಹಾಟ್ ನ್ಯೂಸ್ ಅದು. ಮೂಡಾದಲ್ಲಿ 13 ಸೈಟ್ ನಂಗೆ ಬೇಕು, ಈಕ್ವಲೆಂಟಾಗಿ ಕೊಡಿ ಅಂತಂದ್ಬಿಟ್ಟು. ಈ ಮೂಡ ಕಮಿಷನರ್ ಏನಾಗಿದೆ, ಸಿದ್ದರಾಮಯ್ಯನವರ ಕೈಗೊಂಬೆಯವರು, ಪಪೆಟ್ ಅಂತಾರೆ. ಇವರು 14 ಸೈಟ್ ಕೊಟ್ಟಿದ್ದಾರಂತೆ. ವಿಜಯನಗರ ಮೊದಲನೇ ಹಂತ, 2ನೇ ಹಂತ, 3ನೇ ಹಂತ, 4ನೇ ಹಂತದಲ್ಲಿ. ಅದು ತುಂಬ ಕಾಸ್ಟ್ಲಿ ಬೆಲೆ ಅಂತ, 2.5-3 ಕೋಟಿ ರೂಪಾಯಿವರೆಗೂ ಹೋಗುತ್ತೆ 58. ಇವರು 13 ಸೈಟ್ ಕೇಳಿದರೆ 14 ಸೈಟ್ ಕಟ್ಟಿದ್ದಾರಂತೆ 50-80 ಸೈಟಲ್ಲಿ. ಈ 50-50 ಅನುಪಾತ ಅಂತಿದೆ ನೋಡಿ. ಸುಮಾರು ವರ್ಷದಿಂದ ಅದು ಕೋಲ್ಡ್ ಸ್ಟೋರೇಜಲ್ಲಿತ್ತು. ಯಾವಾಗ ಸಿದ್ದರಾಮಯ್ಯನವ್ರ ಇಂಟ್ರೆಸ್ಟ್ ಬಂತು ಆವಾಗ ಡಗಡ ಶುರು ಮಾಡಿದ್ರು, ಕೊಟ್ಬಿಟ್ರು. ಏನು ಅಂತಂದರೆ ಒಂದೇ ದಿವಸಕ್ಕೆ ಸೈಟ್ ಕೊಟ್ಟರು, ಒಂದೇ ದಿವಸಕ್ಕೆ ಸೈಟ್ನ ರಿಜಿಸ್ಟರ್ ಮಾಡಿಕೊಟ್ರು, ಒಂದೇ ದಿವಸಕ್ಕೆ ಖಾತಾ ಮಾಡಿಕೊಟ್ರು, ಒಂದೇ ದಿವಸಕ್ಕೆ ದುಡ್ಡು ಕಟ್ಟಿಸ್ಕೊಂಡ್ರು. 13 ಸೈಟ್ ಕೇಳಿದ್ರೆ 14 ಸೈಟ್ ಕೊಟ್ಟು. ಸ್ವಾಮಿ, ಪ್ರಜಾಪ್ರಭುತ್ವ ಅಂದರೆ ಬಡ ಜನರಿಗೆ ಈ ಥರ ಅವಕಾಶ ಮಾಡಿಕೊಡ್ಬೇಕು. ಮುಖ್ಯಮಂತ್ರಿಗೆ ಹೋಗಿ ಮಾಡಿಕೊಟ್ಟಿದ್ದಿಲ್ಲ ನೀವು. ನಿಮಗೇನಾದರೂ ಮಾನ ಮರ್ಯಾದೆ, 4th 2nd ಪಿಲ್ಲರ್ ಅಂತ 3rd ಪಿಲ್ಲರ್ ಅಂತ ಹೇಳ್ಕೊಳ್ಳೋದಕ್ಕೆ ಏನಾದ್ರು ಅರ್ಹತೆ ಇದೆಯಾ? ಯಾರಾದರೂ ಇರಲಿ, ಅಧಿಕಾರಿ, ಕಮಿಷನರ್ ಆಗಿರಲಿ, ಬದನೇಕಾಯಿ ಆಗಿರಲಿ, ಅವ್ರಿಗೆ ಈ ಥರ ಮಾಡಿಕೊಟ್ಟು ನಿರ್ಲಜ್ಜವಾಗಿ ಸಿಗಾಕೊಂಡು ಒದ್ದಾಡ್ತಿದ್ದಿರಲ್ಲ ನೀವು. ಜನಸಾಮಾನ್ಯರಿಗೆ ಈ ಥರ ಮಾಡಿಕೊಡೋದೇ ವರ್ಷಾನುಗಟ್ಟಲೆ ಕಾಯಿಸ್ತೀರ ನೀವು. ನ್ಯಾಯವಾಗಿ ಕೊಡಬೇಕಾಗಿರೋ ದುಡ್ಡೇ ಕೊಡೋದಿಲ್ಲ. ಏನಾಗುತ್ತೆ, ಆಸ್ತಿನ ಜಪ್ತಿ ಮಾಡ್ತಕ್ಕಂಥ ಇದು ಮಾಡಿಬಿಟ್ಟು ಕಂಪ್ಯೂಟರ್ಗಳನ್ನ ಎತ್ಕೊಂಡು ಹೋಗೋದು ನೋಡಿದ್ವಿ, ಟೈಪ್ರೈಟರ್ ಮಿಷಿನ್ಗಳನ್ನ ಎತ್ಕೊಂಡು, ಟೇಬಲ್ ಕುರ್ಚಿಗಳನ್ನ ಎತ್ಕೊಂಡು ಹೋಗೋದು ನೋಡಿದ್ವಿ ಜಪ್ತಿ. ಇಂಥ ಮಾನಿಗೆಟ್ಟು ಕೆಲಸ ಮಾಡಿಕೊಂಡು
13 ಸೈಟ್ ಕೇಳಿದರೆ 14 ಸೈಟ್ ಕೊಟ್ಟಿದ್ದೀರಲ್ರಿ ನೀವು. ಎಲ್ರಿಗೂ ಹೇಗೆ ಕೊಡ್ತೀರಾ? ಜನಸಾಮಾನ್ಯರಿಗೆ ಭೂಮಿ ಕಳ್ಕೊಂಡ್ರು ಲಕ್ಷಾಂತರ ಜನ ಇದ್ದಾರೆ, ಸಾವಿರಾರು ಜನ ಇದ್ದಾರೆ, ಅವ್ರಿಗೆಲ್ಲ ಹೇಗೆ ಕೊಡ್ತೀರಾ? ನಾಚಿಕೆ ಆಗಬೇಕು. ನೀವೇನಾದ್ರು ಅಧಿಕಾರದಲ್ಲಿದ್ದು KS IAS ಮಾಡಿಕೊಂಡು ಮುಖ್ಯಮಂತ್ರಿಗೆ ಊಸ್ಬಿಟ್ರೆ ಗಮ್ಮನಂತೆ ಅಂದ್ಕೊಂಡು ಏನೋ ಪೋಸ್ಟ್ 10 ರೂಪಾಯಿ ಕೊಡಿ ಅಂತ ಕೇಳ್ತಾರವ್ರು, 20 ರೂಪಾಯಿ ಕೊಡ್ತೀರಾ, ನೀವು 20 ರೂಪಾಯಿ ಕೊಡಿ 40 ರೂಪಾಯಿ ಕೊಡ್ತೀರಿ. ಇಂಥ ಇದು ಪಟ್ಕೊಂಡು ಅಧಿಕಾರಕ್ಕೆ ಬಂದು ಕೂತ್ಬಿಡ್ತೀರಾ. ಬಂದು ಕೂತ್ಬಿಟ್ಟು ಯಾರೋ ಮುಖ್ಯಮಂತ್ರಿಗೆ ಓಲೈಕೆ ಮಾಡಿಕೊಂಡು ಬರೀ ಬಾಯಿ ಮಾತನ್ನ ಹೇಳಿದ್ದನ್ನೇ ಇಂಪಾರ್ಟೆಂಟ್ ಅಂದ್ಕೊಂಡು ಅದೇ ಕೆಲಸಗಳನ್ನ ಮಾಡಿಕೊಂಡು ಕಾನೂನುಬದ್ಧವಾಗಿರ್ತಕ್ಕಂಥ ಕೆಲಸಗಳನ್ನೆಲ್ಲ ಸೈಡ್ಗಿಟ್ಟು ಲಕ್ಷಾಂತರ ಜನಕ್ಕೆ ನನ್ನ ಮಗ ಸೈಟ್ಗೆ ಹಾಕಿದ್ದಾನೆ ಸ್ವಾಮಿ, 50-80 ಸೈಟ್ಗೆ ಹಾಕಿದ್ದಾನೆ. ಅದೇನು RT ನಗರ್ ಅಂತ ಅಂದ್ಬಿಟ್ಟು 1.5 ಲಕ್ಷನ 2 ಲಕ್ಷನ ಕಟ್ಟಿದ್ದಾನೆ. ಅದೇನು 20 ವರ್ಷಕ್ಕೆ ಕೊಡ್ತಿರೋ, 25 ವರ್ಷಕ್ಕೆ ಕೊಡ್ತಿರೋ, 30 ವರ್ಷಕ್ಕೆ ಕೊಡ್ತಿರೋ, ಅವ್ನ ಮೊಮ್ಮಗ ಕಾಲಕ್ಕೆ ಬರ್ತಿರೋ, ಅವನ ಮಗ ಮೊಮ್ಮಗನ ಕಾಲಕ್ಕೆ ಕೊಡ್ತಿರೋ ಗೊತ್ತಿಲ್ಲ ನೀವು. ಯಾಕೆಂದರೆ ಬರುತ್ತೇನೋದೇ ಗ್ಯಾರಂಟಿ ಇಲ್ಲ ಅಂತ ಸ್ವಾತಂತ್ರ್ಯ ಯಾತಕ್ಕೆ ಬೇಕು ಅನ್ಸುತ್ತೆ ಇಂಥದಕ್ಕೆ. ಇಂಥ ಪರಿಸ್ಥಿತಿನಲ್ಲಿ ತಂದಿಟ್ಕೊಂಡು ನಾನು ಪ್ರಾಮಾಣಿಕ, ನಾನು ಶುದ್ಧವಾದ ರಾಜಕೀಯ ಮಾಡ್ತಿದ್ದೀನಿ ಹೇಳ್ತಿಲ್ಲ. ನಿಮಗೆಲ್ಲ ನಾಚಿಕೆ ಆಗಬೇಕು ರೀ. ಸ್ವಾತಂತ್ರ್ಯ ಬಂದಿರೋದು ಇದಕ್ಕಲ್ಲ, ಗಾಂಧೀಜಿಯವರು ಸ್ವಾತಂತ್ರ್ಯ ತಂದುಕೊಟ್ಟಿದ್ದು ಇದಕ್ಕಲ್ಲ, ಅಂಬೇಡ್ಕರ್ ಅವ್ರು ಕಾನ್ಸ್ಟಿಟ್ಯೂಷನ್ ಬರೆದಿದ್ದು ಇಂಥ ಇದಕ್ಕಲ್ಲ. ನೇಣು ಹಾಕೋತಿದ್ರು ಅವರೆಲ್ಲ ಇದ್ದಿದ್ರೆ ಪಾಪ ನಾಥೂರಾಮ್ ಗೋಡ್ಸೆ ಒಳ್ಳೆ ಕೆಲಸ ಮಾಡಿದ, ಗುಂಡಿಟ್ಟು ಹೊಡೆದು ಸಾಯಿಸ್ಬಿಟ್ಟು ಒಳ್ಳೆ ಕೆಲಸ ಮಾಡಿದ್ದಾನೆ ಅಂತ ಹೇಳ್ಬೇಕಾಗತ್ತೆ ಇವತ್ತು. ಅಂಥ ಪರಿಸ್ಥಿತಿನ ತಂದಿಟ್ಟಿದ್ದೀರ ನೀವು. ಏನು ಅಂದರೆ ಸಿದ್ದರಾಮಯ್ಯನವ್ರ ಹೆಂಡತಿ ಕೇಳಿರೋದು ಬರೀ 13 ಸೈಟ್ ಅಂತೆ, 14 50-80 ಸೈಟ್ ಕೊಟ್ಟಿದ್ದೀರಾ. ಏನು ಮಾಡ್ತೀರಾ ನೀವು? ನಮ್ಮದೇ ಜಾಗದಲ್ಲಿ 50 ಸೈಟ್ ಕೊಡ್ತೀರಾ. ಅವರು ಕಳ್ಕೊಂಡ್ರೆ ಜಮೀನಿದ್ದು ಕೆಸರಿನಲ್ಲಿ, ನೀವು ಕೊಟ್ಟಿರೋದು ಅತ್ಯಂತ ಕಾಸ್ಟ್ಲಿ, ಮೈಸೂರಿನಲ್ಲೇ ಕಾಸ್ಟ್ಲಿಯಸ್ಟ್ ಏರಿಯಾ ವಿಜಯನಗರ, 2.5 ಕೋಟಿಯಿಂದ 3 ಕೋಟಿ ಆಗುತ್ತೆ ಒಂದು 50-80 ಸೈಟ್. ಅಂಥ ಕಡೆ 14 ಸೈಟ್ ಕೊಟ್ಟಿದ್ದೀರಲ್ರಿ. ನಾಚಿಕೆ ಆಗಲ್ವೇನ್ರಿ ನಿಮಗೆ? ನೀವು ಸ್ವತಂತ್ರ ಭಾರತದಲ್ಲಿ ಇರ್ತಕ್ಕಂಥ ನಿಮ್ಮನ್ನೆಲ್ಲ ಗುಂಡಿಟ್ಟು ಹೊಡಿಬೇಕು ಅನಿಸುತ್ತೆ. ಏನಾದ್ರು ಫ್ರೀಯಾಗಿ ಕೊಟ್ಟರೆ ಏನು ಅಂತ, ಇದಕ್ಕೆ ನಮಗೆ ಸ್ವಾತಂತ್ರ್ಯ ಬಂತು ಅಂತ ಯೋಚನೆ ಮಾಡಬೇಕು. ಸಿದ್ದರಾಮಯ್ಯನವರೇ ಕಣ್ಣೆ ಎತ್ಕೊಳ್ಳಿ, ಪ್ರಾಮಾಣಿಕತೆ ಇದೆಲ್ಲ ಸ್ವಾಮಿ. ಏನು 13 ಸೈಟ್ ಕೇಳಿದ್ರೆ 14 ಸೈಟ್ ಮುಖ್ಯಮಂತ್ರಿ ಅಲ್ಲದೆ ಜನಸಾಮಾನ್ಯರಿಗೆ ಈ ಥರ ಕೊಡ್ತಾರೇನ್ರಿ ಇವರು? ಒಂದು ಕೊಟ್ಟಿರೋ ಉದಾಹರಣೆ ತೋರಿಸ್ಲಿ ಇವರೆಲ್ಲ ಹಿಂದಿನವ್ರು ತೋರಿಸ್ಲಿ. 100 ಕಾನೂನುಗಳು ಹೇಳ್ತೀರಾ, ಸಾವಿರಾರು ಸರಿ ಸುತ್ತಿಸ್ತೀರಾ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಸ್ತೀರಾ, ಆದರೂ ಕೊಡೋದಿಲ್ಲ. ಏನೋ ಕಾನೂನು ಹಾಕ್ಕೊಂಡು ಕೋರ್ಟಲ್ಲಿ ಹಾಕ್ಕೊಂಡು ಸರ್ಕಾರ ದುಡ್ಡು ಕೋರ್ಟ್ ಖರ್ಚು ಮಾಡ್ತೀರಾ, ಸುಪ್ರೀಂ ಕೋರ್ಟ್ಗೆ ಹೋಗೋಕ್ಕಾಗಲ್ಲ. ಇಂಥ ಇದ್ರೆ ಜನಗಳನ್ನ ಗೋಳಾಯ್ಕೊಂಡು ನೀವೇನು ಮಾಡ್ತೀರಾ? ಏನಾಗಿದೆ, ನಾವು ಜನಕ್ಕೆ ಒಳ್ಳೇದು ಮಾಡಿದ್ದೀವಿ, ನಾವು ಜನಕ್ಕೆ ಇದು ಮಾಡಿದ್ದೀವಿ ಅಂತ ಹೇಳ್ತೀರಾ. ನಿಮ್ಮ ಇದಕ್ಕೆಲ್ಲ ಧಿಕ್ಕಾರ ಇರಲಿ ಅಂತ ಹೇಳ್ಬಿಟ್ಟಿದ್ದೀನಿ. ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.